Hi everyone, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಸ್ವಲ್ಪ ನನ್ನ ಟ್ರಾನ್ಸ್ಫಾರ್ಮೇಷನ್ ಮೇಕ್ ಓವರ್ ಏನನ್ನ ನಾವು ಅಂದ್ಕೊಬೋದು. ಸೊ ಇದರಲ್ಲಿ ಮೇನ್ ಪಾರ್ಟ್ ಆಗಿ ಬಂದ್ಬಿಟ್ಟು ನಾನು ಹೇರ್ ಕಲರ್ ಮಾಡ್ತಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಐ ಹ್ಯಾವ್ ಟ್ರೈಡ್ ದಿಸ್, ಸಕ್ಕದಾಗಿತ್ತು. ಅದು ನನ್ನ ಲಾಂಗ್ ಹೇರ್ಸಲ್ಲಿ ನಾನು ಟ್ರೈ ಮಾಡ್ತೀನಿ. ಅದರದ್ದು ಯಾವುದನ್ನ ಪಿಕ್ಚರ್ ಇದೆ ಅಂದರೆ ನಾನು ನಿಮಗೆ ತೋರಿಸೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಈ ಸಲ ನಾನು ಸ್ವಲ್ಪ ಹೈಲೈಟ್ಸ್ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಸೊ ಯಾವ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಥವಾ ನಾನು ಹೀಗೆ ಹೇರ್ ಕಲರ್ ಮಾಡ್ತಿದ್ದೀನಿ, ಡೈರೆಕ್ಟಾಗಿ ಸಲೂನ್ಗೆ ಹೋಗ್ಬಿಟ್ಟು 4,000-5,000 rupees ಪೇ ಮಾಡಿಬಿಟ್ಟು ಹೇರ್ ಕಲರ್ ಮಾಡಿಸ್ತಿದ್ದೀನಿ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ದರ್ ಇಸ್ ಅ ಹೇರ್ ಕಲರ್ ಕಿಟ್. ಸೊ ಇದ್ರ ಮೂಲಕ ನಾನು ಮುಂಚೆ ಹೇರ್ ಕಲರ್ ಮಾಡಿದ್ದೆ, ಸೇಮ್ ಕಲರು ಹ್ಯಾಸಲ್ನಟ್ ಬ್ರೌನ್ ಅಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಓರಿಫ್ಲೇಮ್ದು ಆ್ಯಂಡ್ ತುಂಬ ಚೆನ್ನಾಗಿದೆ. ನನಗೆ ಇದು ಸಖತ್ ಇಷ್ಟ ಆಗಿತ್ತು. ಸೊ ಅದಕ್ಕೆ ಸೆಕೆಂಡ್ ಟೈಮು ಹೈಲೈಟ್ಸ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ ಅದನ್ನು ಸ್ಟ್ರೈಪ್ ಸಮಥಿಂಗ್ ಏನೋ ಹೇಳ್ತಾರೆ. ಸೊ ಆ ಥರ ನನ್ನ ಹೇರ್ ಕಲರ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೊಮ್ಮೆ ಸಾರಿ ಈ ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಈ ಸಲ ನಾನು ಸೆಲ್ಫಾಗಿ ಹಾಕೊತಾ ಇಲ್ಲ, ಐ ಆಮ್ ಟೇಕಿಂಗ್ ಸಮ್ ಒನ್ಸ್ ಹೆಲ್ಪ್. ಡೈರೆಕ್ಟಾಗಿ ನಂಗೆ ಗೊತ್ತಿರೋ ಒಂದು ಇಲ್ಲಿ ಮನೆ ಹತ್ರ ಪಾರ್ಲರ್ ಇದೆ, ಅಲ್ಲೇ ಹೋಗಿ ನಾನು ಹಾಕಿಸ್ಕೊತೀನಿ. ಸೊ ಅದು ಹೇರ್ ಕಲರ್ ಹೇಗೆ ಬರುತ್ತೆ, ಯಾವ ಥರ ಬರುತ್ತೆ, ಲೆಟ್ಸ್ ಸಿ. ಸ್ವಲ್ಪ ಇಗ್ನೋರ್ ಮಾಡಿ, ನಾನು ಇತ್ತನೇ ಎದ್ದು ಎಲ್ಲ ಕೂತಿದ್ದೀನಿ. ಸೊ ಇಟ್ಸ್ ಅ ವೈಟ್ ಶರ್ಟ್. ಸೊ ಶರ್ಟ್ನ ಚೇಂಜ್ ಮಾಡಿಕೊಂಡು ಇಮಿಡಿಯೇಟಾಗಿ ಪಾರ್ಲರ್ಗೆ ಹೋಗ್ಬಿಡೋಣ. ಬಿಕಾಸ್ ನನಗೆ 1 hour ಬೇಕಾಗುತ್ತೆ ಕೂದಲಿಗೆಲ್ಲ ಹಾಕ್ಕೊಂಡು ಎಲ್ಲ ಕ್ಲೀನ್ ವಾಶ್ ಎಲ್ಲ ಮಾಡಿಸ್ಕೊಂಬರೋಕ್ಕೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಹೇಗೆ ಕಾಣಿಸ್ತೀನಿ ಹೆಂಗೆ ಅನ್ನೋದು. ಐ ಹ್ಯಾವ್ ನೋ ಐಡಿಯಾ. ಸೊ ನೀವು ಕೂಡ ನೋಡಿ, ನಿಮಗೆ ಇಷ್ಟ ಆಗಿದ್ದರೆ, ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಎರಡೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್. ಸೊ ಕಂಪ್ಲೀಟ್ ಸೆಕ್ಯೂರ್ಡ್ ಪ್ಯಾಕಿಂಗ್ ಅನ್ನೋದು ಬರುತ್ತೆ ನಿಮಗೆ ಈ ಹೇರ್ ಕಲರ್ದು ಆರ್ಡರ್ ಮಾಡಿದಾಗ. ಸೊ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಈ ಹೇರ್ ಕಿಟ್ ಒಳಗೆ ನಮಗೆ ಹೇರ್ ಕಲರು, ಕಂಡೀಷ್ನರು ಮತ್ತು ಪೋಸ್ಟ್ ಟ್ರೀಟ್ಮೆಂಟ್ದು ಅಂದ್ಬಿಟ್ಟು ಒಂದು ಸ್ಯಾಶೆ ಕೂಡ ಇರುತ್ತೆ. ಲಿನ್ಸಿಡ್ ಆಯಿಲು, ವಿಟಮಿನ್ ಇ ಎಲ್ಲ ಕೂಡ ಇದೆ. ತುಂಬ ಚೆನ್ನಾಗಿದೆ, ವಿಚ್ ಇಸ್ ಸೇಫ್ ಫಾರ್ ಹೇರ್ಸ್. ಎಸ್ ಗಾಯ್ಸ್, ಡ್ರೆಸ್ ಚೇಂಜ್ ಮಾಡಿಕೊಂಡು ಇಮಿಡಿಯೇಟಾಗಿ ಹೊರಟಿದ್ದೀನಿ. ಸೊ ಈ ಪ್ರಾಡಕ್ಟ್ ಬಗ್ಗೆ ನಾನು ಇನ್ನೂ ಜಾಸ್ತಿ ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಆಮೇಲೆ. ಸೊ ಲೆಟ್ಸ್ ಗೋ. ನಾನು ಪ್ರತಿ ಸಲ ಹೇಳ್ದಂಗೆ ವ್ಲಾಗ್ ಮಾಡೋದು ಸಖತ್ ಕಷ್ಟ ಆಗುತ್ತೆ ರೋಡಲ್ಲಿ. ಸೊ ಎಸ್, ಹಿಯರ್ ವಿ ಗೋ. 2 ನಿಮಿಷದಲ್ಲಿ ರೀಚ್ ಆಗಿಬಿಟ್ಟೆ. ಓಕೆ, ಸೊ ಪ್ರಾಡಕ್ಟಲ್ಲಿ ನಾನು ಈ ಹೇರ್ ಕಿಟ್ಟಲ್ಲಿ ಏನೇನಿದೆ ತಿಳಿಸ್ತೇನೆ. ಸೊ ಇದು ಇನ್ಸ್ಟ್ರಕ್ಷನ್ ಕಿಟ್. ಓಕೆ, ಸೊ ಇದರಲ್ಲಿ ನಮಗೆ ಕಿಟ್ ಕೂಡ ಇರುತ್ತೆ. ಸಾರಿ, ಈ ಕಿಟ್ ಒಳಗೆ ಇನ್ಸ್ಟ್ರಕ್ಷನ್ ಕೂಡ ಇರುತ್ತೆ, ಹೇಗೆ ಯೂಸ್ ಮಾಡಬೇಕು ಏನನ್ನೋದು. ಸೊ ಗೊತ್ತಿಲ್ಲ ಅಂದರೂ ಯು ನೀಡ್ ನಾಟ್ ವರಿ, ಕಂಪ್ಲೀಟ್ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಎಲ್ಲ ಇದೆ. ಸೊ ನಾನು ಇವಾಗ ಅಕ್ಕನಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ನನಗೆ ಆಲ್ರೆಡಿ ಇದು ಗೊತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದು. ಹಾಂ, ಸೊ ಮೇನ್ ಬಂದ್ಬಿಟ್ಟು ಇದು ಹೇರ್ ಕಲರು. ಇದು ಅದರದ್ದೇನೋ ಕ್ರೀಮು. ಐ ರಿಯಲಿ ಡೋಂಟ್ ನೋ ಏನು ಎಕ್ಸಾಕ್ಟಾಗಿ ನಿಮ್ಮ ಟರ್ಮಿನಾಲಜಿ ಎಲ್ಲ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದಿ ಮೇನ್ ಕಲರ್. ಸೊ ಇದು ಓಪನ್ ಮಾಡಿಬಿಟ್ಟು ಈ ಟ್ಯೂಬಲ್ಲಿರೋದು ಡೆವಲಪರ. ಇದು ಡೆವಲಪರ್ ಎಂತಕ್ಕೆ ಅಂತಾರಕ್ಕ? ಓಕೆ, ಸೊ ನಮ್ಮ ಎಕ್ಸ್ಪರ್ಟ್ ಹೇಳಿದ್ರು ಇದು ಡೆವಲಪರು, ಇದು ಹೇರ್ ಕಲರು. ಸೊ ಈ ಟ್ಯೂಬಲ್ಲಿರೋದು ಪೂರ್ತಿ ಹೇರ್ ಕಲರ್ ಒಳಗೆ ಹಾಕಿ ಚೆನ್ನಾಗಿ ಶೇಕ್ ಮಾಡಬೇಕು. ಸೊ ನಾ ಮಾಡಿಬಿಡ್ತೀನಿ. ಅಕ್ಕ ಅಷ್ಟೊತ್ತಿಗೆ ಎಲ್ಲ ಪಾಪ ಅರೇಂಜ್ ಮಾಡ್ಕೊತಿದ್ದಾರೆ. ಓಪನ್ ಮಾಡ್ತಾ ಇದ್ದೀನಿ. ಬಂದೇ ಬಿಡ್ತು. ಸೊ ಪೂರ್ತಿ ಹಾಕಬೇಕು, ಯಾವುದು ಉಳ್ಸಂಗಿಲ್ಲ. ಉಳ್ಸಿದ್ರೆ ಚೆನ್ನಾಗಿ ಹೇರ್ ಕಲರ್ ಬರಲ್ಲ. ಸೊ ನಾನು ಲಾಸ್ಟ್ ಟೈಮ್ ಕೂಡ ಅಷ್ಟೇ ಕಂಪ್ಲೀಟ್ ಹೇರ್ ಕಲರ್ನ ಹಾಕಿದ್ದೆ. ಈ ಸಲ ನನ್ನ ಕೂದಲು ಚಿಕ್ಕದಿದೆ, ಬಟ್ ಸ್ಟಿಲ್ ಅಲ್ಲಿ ಹೇಗೆ ಬರುತ್ತೆ ಗೊತ್ತಿಲ್ಲ. ನೀನೇ ಕರೆಕ್ಟ್ ಏನೋ ಸಿಲ್ವರ್ ಪೇಪರ್. ಸೊ ಅಕ್ಕ ಸಿಲ್ವರ್ ಫಾಯಿಲ್ ಕೂಡ ತೆಗೆದಿದ್ದಾರೆ. ಎಲ್ಲ ಶಕ್ತಿ ಎಲ್ಲ ಹಾಕಿದೆ. ಸೊ ನಾನು ಫುಲ್ ಕಲರ್ ಹಾಕಿದ್ದೀನಿ, ನಾನೇ ಮಿಕ್ಸ್ ಮಾಡಿಕೊಡ್ತೀನಿ ಅಕ್ಕನಿಗೆ. ಸೊ ಅದು ಕಲರ್ ಚೇಂಜ್ ಆಗುತ್ತೆ. ಪ್ರಾಪರ್ ಬ್ಲ್ಯಾಕ್ ಅಂತಾರೋ ಕೆಂಚು ಅಂತಾರೋ ಗೊತ್ತಿಲ್ಲ, ಬ್ರೌನ್ ಕಲರ್. ಬ್ರೌನ್. ಸೊ ಇದೇ ನಮ್ಮ ಮನೆ ಹತ್ರ ಇರೋ ಪಾರ್ಲರು. ಸೊ ಇಲ್ಲಿ ಅಲ್ಲಿ ಗೊತ್ತಿರೋ ಅಕ್ಕಗೆ ನಾನು ಫೋನ್ ಮಾಡಿ ತಿಳಿಸಿದ್ದೆ ಯಾವ ಥರ ಅಂದ್ಬಿಟ್ಟು. ಸೊ ಅವ್ರಿಗೆ ಗೊತ್ತಿತ್ತು. ಸೊ ನನ್ನ ಮೇನ್ ಕ್ರೌನ್ ಏರಿಯಾ ಆ್ಯಂಡ್ ಸೈಡ್ಸು ಫ್ರೆಂಡ್ಸಲ್ಲಿ ನಾನು ಮಾಡಿಸ್ಕೊಬೇಕು ಕಲರು ಅನ್ನೋದು ಪ್ಲ್ಯಾನ್ ಮಾಡಿ.
ಹಾಂ, ಮನೆಗೆ ಬಂದೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 1 hour ಟೈಮ್ ಆಗಿದೆ. ಸೊ ಎಲ್ಲರೂ ಅನ್ಕೊಬೋದು ಈ ಕಲರ್ ಫೇಸ್ ಮೇಲೆ ಅಂಟ್ಕೊಳ್ಳುತ್ತೆ ಅನ್ನೋದೆಲ್ಲ ಏನೂ ಇಲ್ಲ. ನೀಟಾಗಿ ಫೇಸ್ ವಾಶ್ ಮಾಡಿದ್ರೆ ಅಕಸ್ಮಾತ್ ಅಲ್ಲಿ ಇಲ್ಲಿ ತಗಲಿದ್ರೆ ಅದು ಹೊಟ್ಟೋಗುತ್ತೆ. ಯು ಕ್ಯಾನ್ ಸಿ ನಾವು ನಾನು ತೋರಿಸ್ತಾ ಇದ್ದೀನಿ ಕೂಡ. ಕಲರ್ ಹೇಗೆ ಬಂದಿದೆ ನೋಡೋಣ. ಐ ಆಮ್ ಫುಲ್ ಎಕ್ಸೈಟೆಡ್. ಸೊ ಫುಲ್ ಕಂಪ್ಲೀಟ್ ಶವರ್ ತೊಗೊಂಡು ಬರ್ತೀನಿ. ಎಸ್, ನಾನು ಇನ್ನೊಂದು ಹೇಳೋದು ಮರ್ತೋದೆ. ಸೊ ಹೇರ್ ಕಲರ್ ಆದಮೇಲೆ ಇದರೊಳಗೆ ಇನ್ನೊಂದು ಕಂಡೀಷ್ನರ್ ಥರ ಇದೆ. ಲೈಕ್ ಇಟ್ ಇಸ್ ಕಾಲ್ಡ್ ಪೋಸ್ಟ್ ಕಲರ್ ಟ್ರೀಟ್ಮೆಂಟ್ ಅಂದ್ಬಿಟ್ಟು. ಸೊ ಇದನ್ನು ಇದು ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಮಿನಿಮಮ್ 5 minutes ನಾನು ಬಿಡ್ತೀನಿ. ಬಿಕಾಸ್ ಅದು ಪ್ರಾಪರಾಗಿ ಕುತ್ಕೊಂಡು ಆ್ಯಂಡ್ ನರಿಷ್ಮೆಂಟ್ ಕೊಡುತ್ತೆ. ಇಟ್ಸ್ ಲೈಕ್ ಪೋಸ್ಟ್ ಟ್ರೀಟ್ಮೆಂಟ್ ಥರ, ಪೋಸ್ಟ್ ಕಲರ್ ಟ್ರೀಟ್ಮೆಂಟ್. ಸೊ ಎಸ್, ಶವರ್ಗೆ ಹೋಗೋಣ ಬನ್ನಿ. ನಾ ಇಟ್ಕೊತೀನಿ, ನೀನು ಮಾಡು, ವಿಡಿಯೋ ಮಾಡು. ಚೆನ್ನಾಗಿ ಬಂದಿದೆ ಅಲ್ಲ? ಹಂಗಿರು ಯಾಕೆ ಇಲ್ಲಿ ಮುಂದೆನೂ ಇದಲ್ಲ, ಇದು ಮುಂದೆನೂ ತೋರಿಸ್ತೀನಿ. ಫಸ್ಟು ಒಳಗೆ ಇದು ಮಾಡಿ ನಾನು ಅದಕ್ಕೆ ಬಾಚಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ ತಾನೇ, ನಿನ್ಗೆ ಯಾಕೆ ಟೆನ್ಷನ್? ನೋಡು ಬಂತಾ ನಮ್ಮ ಸವಿತಾ. ನಾನು ಏನು ಹೇಳಿದೆ, ನೀನು ಕೈ ಹಾಕಿದ್ರೆ ಯಾವುದು ಆಗಲ್ಲ ಅನ್ನೋದಿಲ್ಲ, ಎಲ್ಲ ಆಗುತ್ತೆ ಅನ್ನೋದು. ಬಟ್ ಫಸ್ಟ್ ನಾವು ಪ್ಲಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು. ಅದೊಂದು ಸೈಡು ಕ್ರೌನು ಅದು ಡಾರ್ಕ್ ಅಲ್ಲ, ಅದಿಷ್ಟೇ ಕಲರ್ ಬರೋದು. ಆ್ಯಂಡ್ ಇನ್ನೊಂದೇನು ಅಂದರೆ ಇದು ಪರ್ಮನೆಂಟ್ ಹೇರ್ ಕಲರು, ಫೇಡ್ ಆಗಲ್ಲ. ಕಾಣಿಸ್ತಾ ಇದೆಲ್ಲ ಮಸ್ತ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್.